ಮಾರ್ಚ್ 28 ಬಂದಾಯಿತು. IPL ಅಭಿಮಾನಿಗಳಿಗೆ ಹಬ್ಬದ ಊಟ ಶುರುವಾಯಿತು. ಹೌದು, 2026ರ IPL ಸೀಸನ್ 19ರ ಮೊದಲನೇ ಪಂದ್ಯ RCB ವರ್ಸಸ್ SRH ಪಂದ್ಯ ಇದೇ ನಮ್ಮ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದಿನ ದಿವಸ ಆರಂಭವಾಗುತ್ತೆ. ಸೊ ಈಗಾಗಲೇ ಏನು 11 ಜನ ಮೃತಪಟ್ಟಿದ್ದಾರೆ, ಅವರಿಗೆ ಗೌರವಾರ್ಪಣೆಯನ್ನು ಮಾಡುವುದರ ಮೂಲಕ ಈ ಒಂದು ತಂಡ ಏನು RCB ತಂಡ ಏನಿದೆ ಅದು ಮುಂದೆ ನುಗ್ಗುತ್ತೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ RCB ವರ್ಸಸ್ SRH ಎರಡೂ ಪಂದ್ಯಗಳು ಅಂದರೆ ಎರಡೂ ತಂಡಗಳು ಇವತ್ತಿನ ದಿವಸ ಏನು ಪಂದ್ಯ ಆರಂಭವಾಗುತ್ತೆ, ಯಾರು ಗೆಲ್ಲುತ್ತಾರೆ, ಯಾರು ಸೋಲ್ಬಹುದು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಓಡಾಡ್ತಾ ಇದೆ. ಒಂದು ಕಡೆಯಿಂದ ನಾವು ನೋಡೋದಾದರೆ RCBಯ ಲೆಕ್ಕಾಚಾರ ಅಂದರೆ RCBಯ ಬ್ಯಾಟಿಂಗ್ ಲೈನಪ್ ಹೇಗಿದೆ, ಬಾಲಿಂಗ್ ಲೈನಪ್ ಹೇಗಿದೆ ಮತ್ತು SRHನ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಲೈನಪ್ ಹೇಗಿದೆ, ಅದರ RCB ಅವರ ಪ್ಲಸ್ ಪಾಯಿಂಟ್ ಏನು ಮತ್ತು SRH ಅವರ ಪ್ಲಸ್ ಮತ್ತು ಮೈನಸ್ ಏನು ಎಲ್ಲವನ್ನು ಇವತ್ತಿನ ದಿವಸ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ RCB ಅವರ ಟೀಮ್ ಯಾವ ತರ ಇದೆ, ಹಂಗಂದ್ರೆ ಪ್ಲೇಯಿಂಗ್ 11 ಯಾರ್ಯಾರೆಲ್ಲ ಆಟ ಆಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಮತ್ತು ಫಿಲ್ಸಾರ್ಟ್ ಅವರು ಇದ್ದಾರೆ, ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ರೊಮೋರಿಯಾ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಜೋಶ್ ಹೆಜಲ್ವುಡ್ ಮತ್ತು ಜಾಕೋಡ್ ಡಫಿ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು. ಇವರು ಒಂದಿಷ್ಟು ಹೆಜಲ್ವುಡ್ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು ಸದ್ಯದ ಮಟ್ಟಿಗೆ ಕನ್ಫರ್ಮೇಷನ್ ಆಗಿಲ್ಲ, ಆದರೆ ಅವರು ಆಟ ಆಡಿದ್ರು ಆಡ್ಬೋದು. ಇನ್ನೊಂದು ಕಡೆಯಿಂದ ನಾವು ಸನ್ರೈಸರ್ಸಿಂದ ನಾವು ನೋಡೋದಾದರೆ ಈಗಾಗಲೇ ಪ್ಯಾಟ್ ಕಮಿನ್ಸ್ ಅವರಿಗೆ ಏನು ಒಂದು ಆಫ್ ದಿ ಸೀಸನ್ ಅವರು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಫೈನಲಲ್ಲಿ ಖಂಡಿತವಾಗ್ಲೂ ನಾನು ಬಂದು ಆಟ ಆಡ್ತೀನಿ, ಸನ್ರೈಸರ್ಸ್ ಫೈನಲ್ಗೆ ಹೋಗುತ್ತೆ ಅಂತ ಪ್ಯಾಟ್ ಕಮಿನ್ಸ್ ಅವರು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಒಂದು ಅಂದರೆ ಸನ್ರೈಸರ್ಸ್ ಅವರ ಬ್ಯಾಟಿಂಗ್ ಲೈನ್ ಹೇಗಿದೆ, ಬಾಲಿಂಗ್ ಲೈನ್ ಹೇಗಿದೆ ಅಂತ ನಾವು ನೋಡೋದಾದರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶಾನ್, ನಿತೀಶ್ ಕುಮಾರ್ ರೆಡ್ಡಿ, ಹೆನ್ರಿ ಕ್ಲಾಸನ್, ಲಿಯಾಮ್ ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಅನಿಕೇತ್ ವರ್ಮಾ, ಹರ್ಷ್ ದುಬೆ, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಾಟೇಲ್ ಅವರು, ಜಯದೇವ್ ಉನಾದ್ಕತ್ ಅವರು. ಸೊ ಈ ರೀತಿಯಾಗಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಕೂಡ SRH ತಂಡದಲ್ಲಿದ್ದಾರೆ. ಇದು ಬಹಳ ಟಫ್ ಆಗುತ್ತೆ ಒಂದು ಕಡೆ RCB ಮತ್ತು SRH. ಆದರೆ RCBಗೆ ಒಂದು ಏನು ಸವಾಲು ಏನಪ್ಪ ಅಂತಂದರೆ RCB ತನ್ನ ತವರು ಮನೆಯಲ್ಲಿ RCB ಈ ಬಾರಿ ಮೊದಲ ಪಂದ್ಯವನ್ನು ಗೆಲ್ಲುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ಪ್ಲಸ್ಸು ಮೈನಸನ್ನು ನಾವು ನೋಡ್ತಾ ಹೋದರೆ RCBಯ ಪ್ಲಸ್ ಪಾಯಿಂಟ್ ಏನು ಅಂದರೆ ಒಳ್ಳೊಳ್ಳೆ ಆಟಗಾರರಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಈ ರೀತಿಯಾಗಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಇನ್ನು ಮೈನಸ್ ಪಾಯಿಂಟ್ ಅಂತ ನಾವು ನೋಡೋದಾದರೆ ಇನ್ನೂ ಒಳ್ಳೆಯ ಬಾಲರ್ಸ್ಗಳನ್ನು ಖರೀದಿ ಮಾಡಬೇಕಾಗಿತ್ತು. ಅಂದರೆ ಒಳ್ಳೊಳ್ಳೆ ಬಾಲರ್ಸ್ಗಳು ಈಗ ಸದ್ಯದ ಮಟ್ಟಿಗೆ ರೆಸ್ಟಲ್ಲೂ ಕೂಡ ಇದ್ದಾರೆ. ಸೊ ಈಗಿರಬೇಕಾದ್ರೆ SRH ಪಂದ್ಯದಲ್ಲಿ ಅಂದರೆ SRH ಅವರ ಟೀಮ್ನಲ್ಲಿ ಪ್ಲಸ್ ಏನಪ್ಪ ಅಂತಂದರೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ, ಹಾಗೆ ಒಳ್ಳೆ ಆಲ್ರೌಂಡ್ರು ಕೂಡ ಇದ್ದಾರೆ. ಇದರ ಜೊತೆಗೆ ಬಾಲಿಂಗ್ ಲೈನಪ್ಪು ಕೂಡ SRH ಅವ್ರದ್ದು ತುಂಬ ಚೆನ್ನಾಗಿದೆ. ಆದರೆ ಒಂದೇ ಒಂದು ಮೈನಸ್ ಏನಂದರೆ ಪ್ಯಾಟ್ ಕಮಿನ್ಸ್ ಅವರು ಈಗಾಗಲೇ ಏನು ಅವರ ಒಂದಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಸದ್ಯದ ಮಟ್ಟಿಗೆ ಆಫ್ ದಿ ಸೀಸನ್ ನಾನು SRH ಪಂದ್ಯದಲ್ಲಿ ಭಾಗಿಯಾಗೋದಿಲ್ಲ, ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ನಾನು ಆಟ ಆಡೋದಿಲ್ಲ, ಫೈನಲ್ನ ಪಂದ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಬರ್ತೀನಿ, ಆಫ್ ದಿ ಸೀಸನ್ ಆದಮೇಲೆ ಬರ್ತೀನಿ ಅಂತೇಳಿ ಈಗಾಗಲೇ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದಾರೆ. ಸೊ ಈಗಿರ್ಬೇಕಾದ್ರೆ ನಾವು ಇನ್ನು ಗ್ರೌಂಡ್ ರಿಪೋರ್ಟನ್ನು ನೋಡೋದಾದರೆ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ರಿಪೋರ್ಟನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅದು ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು. ಈಗ ಯಾರು ಮೊದಲನೇದಾಗಿ ಟಾಸ್ ಗೆದ್ದು ಆಟ ಆಡ್ತಾರೋ RCB ಆಗಿರ್ಬೋದು, SRH ಆಗಿರ್ಬೋದು, ಯಾರು ಗೆಲ್ತಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮೊದಲು ಯಾರು ಬ್ಯಾಟಿಂಗ್ ಆಡ್ತಾರೆ ಹೈಯೆಸ್ಟ್ ಸ್ಕೋರನ್ನು ಹೊಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಈ ಹಿಂದಿನ ಸೀಸನ್ಗಳನ್ನು, ಇನ್ನಿಂಗ್ಸ್ಗಳನ್ನು ಎಲ್ಲವನ್ನು ನಾವು ನೋಡ್ಕೊತಾ ಹೋದರೆ ಯಾರ್ಯಾರೆಲ್ಲ ಮೊದಲ ಬಾರಿಗೆ ಅಲ್ಲಿ ಬ್ಯಾಟಿಂಗನ್ನು ಆಡಿರ್ತಾರೆ ಕಂಪಲ್ಸರಿ 150+ 180+ ಟಾರ್ಗೆಟನ್ನು ಅವ್ರು ಕೊಟ್ಟಿರ್ತಾರೆ. ಸೊ ಈಗಿರಬೇಕಾದ್ರೆ ಮೊದಲನೇ ಬ್ಯಾಟಿಂಗ್ ಆಡೋದು ತುಂಬಾ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದ್ರ ಜೊತೆಗೆ ಇದು ಬಾಲಿಂಗ್ ಪಿಚ್ ಅಲ್ಲ, ಪ್ಯೂರ್ ಆಗಿರೋ ಬ್ಯಾಟಿಂಗ್ ಪಿಚ್ಚು. ಖಂಡಿತವಾಗ್ಲೂ ಒಂದು ವೇಳೆ SRH ಅವ್ರಿಗೇನಾದರೂ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರ ಟಾರ್ಗೆಟ್ ಇರುವಂಥದ್ದು 300 ರನ್ನನ್ನು ದಾಟಿಸಬೇಕು ಅನ್ನುವಂಥದ್ದು ನಾವು ಈ ಹಿಂದೆ ಸೀಸನ್ಗಳಲ್ಲೆಲ್ಲ ನಾವು ನೋಡ್ಕೊತಾ ಬಂದಿದ್ದೀವಿ. ಏನೋ SRH ತಂಡದಲ್ಲಿ ನಾವು ಆಲ್ರೌಂಡರ್ನ ನೋಡೋದಾದರೆ ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಹೆಡ್ ಇದ್ದಾರೆ, ಹಾಗೆ ಕಮಿನ್ಸ್ ಅವರಿದ್ದಾರೆ, ಕ್ಲಾಸಿನ್ ಅವರಿದ್ದಾರೆ. ಈಗ ಕಮಿನ್ಸು ಮತ್ತು ಕ್ಲಾಸಿನ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಒಬ್ಬ ಒಳ್ಳೆಯ ಆಟಗಾರರು. ಮೊದಲ 6 ಓವರ್ಗಳಲ್ಲೇ ಅವರು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ 120 ಅಥವಾ 130ಕ್ಕೂ ಹೆಚ್ಚು ರನ್ಗಳನ್ನು ಹೊಡೆಯೋದಕ್ಕೆ. ಸೊ ಈಗಿರಬೇಕಾದ್ರೆ ಈ ಒಂದು ಜಿದ್ದಿನ RCB ವರ್ಸಸ್ SRH ಪಂದ್ಯ ಇಂದಿನ ದಿನ ಅಂದರೆ ಇಂದು ಸಂಜೆ ಶುರುವಾಗುತ್ತೆ. ಎಲ್ಲ ಅಭಿಮಾನಿಗಳು, ಮುಖ್ಯವಾಗಿ RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಕೂತ್ಕೊಂಡಿದ್ದಾರೆ. ಏನಾಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ.